ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕೋಟೆ ಕನೆಕ್ಟ್. ನಾನು ಲೋಕೇಶ್ ಕೋಟೆ. ಈ ವಿಡಿಯೋದಲ್ಲಿ 2026 ಫೆಬ್ರವರಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಜ್ಯೋತಿಷ್ಯಗೂ ನನಗೂ ಹೇಗೆ ಕನೆಕ್ಟ್ ಅನ್ನೋದನ್ನು ಹೋಗ್ತಾ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಜ್ಯೋತಿಷ್ಯ ಕಾರ್ಯಕ್ರಮಗಳನ್ನು ನಾನು ನಿರ್ದೇಶನ ಮಾಡಿದ್ದೀನಿ, ಸಾಕಷ್ಟು ಜ್ಯೋತಿಷ್ಯರೊಂದಿಗೆ ಕೆಲಸ ಮಾಡಿದ್ದೀನಿ. ರಾಶಿ ಭವಿಷ್ಯಕ್ಕೆ ನನ್ನದೇ ಆದ ಒಂದು ಫಾರ್ಮೇಟ್ ಹಾಕಿ ಅದೇ ರೀತಿ ಜ್ಯೋತಿಷ್ಯರಿಂದ ನಾನು ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿ ನಿಮಗೆ ತಲುಪಿಸಿದ್ದೀನಿ. ಇದೆಲ್ಲ ಹೋಗ್ತಾ ಮಾತಾಡೋಣ, ನಿಮಗೂ ಗೊತ್ತಾಗುತ್ತೆ ನನ್ನ ಮತ್ತು ಜ್ಯೋತಿಷ್ಯದ ಒಂದು ನಂಟು. ಸೊ ಈಗ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬುಧ 3ನೇ ತಾರೀಕು, ಶುಕ್ರ 6ನೇ ತಾರೀಕು, ಸೂರ್ಯ 13ನೇ ತಾರೀಕು, ಮಂಗಳ 23ನೇ ತಾರೀಕು ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಗ್ರಹಗಳು ಬದಲಾವಣೆ ಆದಂಗೆ ನಮ್ಮ ಬದುಕಲ್ಲೂ ಕೂಡ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಸೊ 11ನೇ ಮನೆಗೆ ಶುಕ್ರ, ರವಿ, ಬುಧ, ಮಂಗಳ ಜೊತೆಗೆ ರಾಹು, ಅದಲ್ಲದೆ ಬೃಹಸ್ಪತಿಗಳ 9ನೇ ದೃಷ್ಟಿ 11ನೇ ಮನೆಗಿದೆ. ಎಂಥ ಜಾಕ್ಪಾಟ್ ಅಂದರೆ ಈ ತಿಂಗಳು ನಿಜವಾಗ್ಲೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಹಣಕಾಸಿನ ಹರಿವಿನಲ್ಲಿ ಹೆಚ್ಚಿನ ದೊಡ್ಡ ಲಾಭವನ್ನು ನೀವು ಗಳಿಸ್ತೀರಾ. ಈಗ ಹಣಕಾಸು ಅಂತ ವಿಚಾರ ಬಂದಾಗ ನಾವು 2ನೇ ಮನೆ, 5ನೇ ಮನೆ, 6ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆಯನ್ನು ಪ್ರಮುಖವಾಗಿ ನೋಡ್ತೀವಿ. 2ನೇ ಮನೆ ಬಂದ್ಬಿಟ್ಟು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಸೇವಿಂಗ್ಸನ್ನು ತೋರಿಸಿದ್ರೆ, 5ನೇ ಮನೆ ಬಂದ್ಬಿಟ್ಟು ಹೆಚ್ಚು ಲಾಭ, ಅಂದರೆ ಯಾವುದ್ರ ಮೇಲೋ ಹೂಡಿಕೆ ಮಾಡಿರ್ತೀವಿ ಅದರಿಂದ ಹೆಚ್ಚಿನ ಲಾಭ ಗಳಿಸುವಂಥದ್ದು. ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ಇರ್ಬೋದು. ಇನ್ನು 6ನೇ ಮನೆ ಅಂದರೆ ಸಾಲ, ಋಣ. ಸೊ ನಾವು ಕೊಟ್ಟಿರುವ ಸಾಲ ವಾಪಸ್ ಬರ್ಬೋದಾ ಅಥವಾ ನಾವು ಸಾಲವನ್ನು ತೀರಿಸ್ಬೋದಾ, EMIಗಳನ್ನು ಕಡಿಮೆ ಮಾಡ್ಕೊಳ್ಬೋದಾ ಅನ್ನೋದನ್ನು 6ನೇ ಮನೆಯಲ್ಲಿ ನೋಡ್ಬೋದು. ಇನ್ನು 9ನೇ ಮನೆ ಭಾಗ್ಯಸ್ಥಾನ, ಯಾವ ರೀತಿ ನಮಗೆ ಭಾಗ್ಯ ಸಿಗ್ಬೋದು ಹಣಕಾಸಿನ ವಿಚಾರದಲ್ಲಿ. ನಮ್ಮ ದೊಡ್ಡವರು ಅಂದರೆ ಸರ್ಕಾರದಿಂದ ನಮಗೆ ಭಾಗ್ಯ ಸಿಗ್ಬೋದಾ, ನಮ್ಮ ಬಾಸಿಂದ ನಮಗೆ ಭಾಗ್ಯ ಸಿಗ್ಬೋದಾ, ನಮ್ಮ ತಂದೆಯಿಂದ ನಮಗೆ ಭಾಗ್ಯ ಸಿಗ್ಬೋದಾ. ಸೊ ಯಾವ ಮಾರ್ಗದಿಂದ ಭಾಗ್ಯ ಸಿಗ್ಬೋದು ಅನ್ನೋದನ್ನು 9ನೇ ಮನೆ ಹೇಳುತ್ತೆ. ಅದೇ ರೀತಿ 11ನೇ ಮನೆ ಲಾಭ. ಈಗ ನೀವು ಯಾವುದೋ ಕೆಲಸ ಮಾಡ್ತಾ ಇರ್ತೀರ, ನಿಮಗೆ ಸಂಬಳ ತೃಪ್ತಿ ಇರಲ್ಲ, ಇದ್ದಕ್ಕಿದ್ದಂಗೆ ಸಂಬಳ ಜಾಸ್ತಿ ಮಾಡಿ ನಿಮಗೆ ಖುಷಿ ಆಗ್ಬೋದು. ಅದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಬಿಸ್ನೆಸ್ನಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ರೈಟ್ ಟೈಮ್ ಆ ಲಾಭ ನಿಮಗೆ ಸಖತ್ತಾಗಿ ಇಂಪ್ರೂವ್ ಆಗೋದಕ್ಕೆ. ಸೊ ಈಗ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಹಣಕಾಸಿನ ಅರಿವು ಅಂತೂ ಸಖತ್ತಾಗಿರುತ್ತೆ. ಆದರೆ ನೀವು ಈ 11ನೇ ಮನೆಯಿಂದ ಜಾಕ್ಪಾಟ್ ಪಡೆದುಕೊಂಡು ಏನಾದರೂ 5ನೇ ಮನೆಗೆ ಸಂಬಂಧಪಟ್ಟಂಗೆ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಹೆಚ್ಚಿನ ಲಾಭ ತೆಗೆಯೋಣ ಅಂತ ಏನಾದರೂ ಮನಸ್ಸು ಮಾಡಿ ಅಲ್ಲೇನಾದರೂ ಹಣ ಹೂಡಿಕೆ ಮಾಡಿದ್ರೆ, ಅಲ್ಲಿ ಕೇತು ಇರೋದರಿಂದ ನಿಮ್ಮ ನಿರೀಕ್ಷೆಗಳನ್ನೆಲ್ಲ ಉಲ್ಟಾ ಮಾಡ್ಬೋದು, ಹಣವನ್ನು ಕಳ್ಕೊಳ್ಬೋದು. ಯಾಕೆಂದರೆ ವ್ಯಯಸ್ಥಾನದಲ್ಲೂ ಶನಿ ಮಹಾತ್ಮರು ಕೂಡ ಇದ್ದಾರೆ. ಸೊ ಯೋಚನೆ ಮಾಡಿ, ಹಣದ ಗಳಿಕೆ ಅಂತೂ ಇದೆ, ಒಳಹರಿವು ತುಂಬ ಚೆನ್ನಾಗಿದೆ. ಇದನ್ನು ನೀವೇನಾದರೂ ತುಂಬ ಹಣ ಬಂತು ಅಂತ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ಕೇತುವಿನ ಪ್ರಭಾವದಿಂದ ನಿಮ್ಮ ನಿರೀಕ್ಷೆಗಳು ಸುಳ್ಳಾಗಿ ಹಣವನ್ನು ಲಾಸ್ ಮಾಡ್ಕೊಳ್ಬೋದು. ಸೊ ಓವರಾಲ್ ಹಣದ ಹರಿವು ಚೆನ್ನಾಗಿದೆ, ಬಟ್ ಬಂದಿರೋ ಹಣವನ್ನು ಸದ್ಯಕ್ಕೆ ಎಲ್ಲೂ ಹೂಡಿಕೆ ಮಾಡಬೇಡಿ, ಅದನ್ನು ಹಾಗೆ ರೊಟೇಷನ್ ಮಾಡಿ ಅದರಿಂದ ಮತ್ತಷ್ಟು ಲಾಭ ಪಡ್ಕೊಳ್ಳೋದಕ್ಕೆ ಮುಂದಿನ ತಿಂಗಳುಗಳು ಹೇಗಿದೆ ಅದನ್ನು ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಿ. ಇದಿಷ್ಟು ಹಣಕಾಸಿನ ವಿಚಾರ. 11ನೇ ಮನೆಯ ಜಾಕ್ಪಾಟ್ ನಿಮಗೆ ಸಾಕಷ್ಟು ಹಣಗಳನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಡೆಫಿನೆಟ್ಲಿ ತಂದುಕೊಡುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬಿ ಕೇರ್ಫುಲ್. ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ನಿಮ್ಮ ನಿರೀಕ್ಷೆಗಳು ಸುಳ್ಳಾಗಬಹುದು. ಈಗ ಆರೋಗ್ಯದ ವಿಚಾರಕ್ಕೆ ಬರೋಣ. ಆರೋಗ್ಯ ಅಂದ ತಕ್ಷಣ ನಾವು ಮೊದಲು ನೋಡೋದು 1ನೇ ಮನೆ, 6ನೇ ಮನೆ, 8ನೇ ಮನೆ. 1ನೇ ಮನೆ ಬಂದ್ಬಿಟ್ಟು ನಮ್ಮ ಆತ್ಮ, ನಮ್ಮ ದೇಹ. 6ನೇ ಮನೆ ಬಂದ್ಬಿಟ್ಟು ರೋಗಸ್ಥಾನ. 8ನೇ ಮನೆ ಬಂದ್ಬಿಟ್ಟು ಆಯುಷ್. ಸೊ ಇವಾಗ 1ನೇ ಮನೆಯಲ್ಲಿ ಯಾವ ಗ್ರಹಗಳು ಇಲ್ಲ, ಆದರೆ ದೃಷ್ಟಿಯನ್ನು ಲೆಕ್ಕಾಚಾರ ಹಾಕೋದಾದರೆ ಕೇತುವಿನ 9ನೇ ದೃಷ್ಟಿ ಮೇಷರಾಶಿ ಮೇಲಿದೆ. ಸ್ವಲ್ಪ ಒಂಟಿತನ ಕಾಡುತ್ತೆ. ಈ ಒಂಟಿತನದಿಂದ ನಿಮಗೆ ಒಂದು ಆತಂಕ ಶುರುವಾಗ್ಬೋದು, ಮಾನಸಿಕ ಒತ್ತಡ. ಇದು ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮನ್ನು ನರ್ವಸ್ ಮಾಡಿಬಿಡುತ್ತೆ. ಎಲ್ಲೋ ಯಾರೂ ನನಗೆ ಸಪೋರ್ಟ್ ಇಲ್ಲ ಅನ್ನೋ ಒಂದು ಮೆಂಟಲಿಗೆ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರೆಸ್ ಆಗ್ತೀರಾ. ಅದರ ಕಡೆ ಗಮನ ಇರಲಿ. 6ನೇ ಮನೆಯನ್ನು ನೋಡೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 6ನೇ ಮನೆಯ ಅಧಿಪತಿ ಬುಧ ಲಾಭದಲ್ಲೇನೋ ಇದ್ದಾರೆ, ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕೊಡಬಹುದು. ಆದರೆ ಶನಿಯ 7ನೇ ದೃಷ್ಟಿ ಹಾಗೂ ಮಂಗಳನ 8ನೇ ದೃಷ್ಟಿ ನಿಮ್ಮ 6ನೇ ಮನೆಯಲ್ಲಿರೋದ್ರಿಂದ ಸಣ್ಣ ಪುಟ್ಟ ಗಾಯ ಆಗೋದು, ಅಥವಾ ಈ ಹಿಂದೆ ಯಾವಾಗಲಾರು ನೀವು ಯಾವುದಾದ್ರು ಕಾಯಿಲೆಯಿಂದನೋ
ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಬಳಲ್ತಾ ಇದ್ದರೆ ಅದು ರಿಪೀಟ್ ಆಗ್ಬೋದು, ಅದರ ಕಡೆ ಗಮನ ಇರಲಿ. ಇದಿಷ್ಟು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾದಂತಹ ವಿಚಾರಗಳು. ಈಗ ಪ್ರೀತಿ ಪ್ರೇಮ ಸಂಬಂಧದ ಬಗ್ಗೆ ಮಾತಾಡೋಣ. ಸ್ಪೆಷಲಿ ಮೇಷರಾಶಿಯವರು ನೇರ ನುಡಿ, ನಿಷ್ಠುರ ಮಾತು, ಇಲ್ಲೇನಿದು ಅದನ್ನು ಹೇಳ್ಬಿಡ್ತಾರೆ, ಬಕೆಟ್ ಹಿಡಿಯೋಕ್ಕೆ ಬರಲ್ಲ. ಹಾಗಾಗಿ ಸ್ನೇಹಿತರು ಕಡಿಮೆ, ಜೊತೆಗೆ ಪ್ರೀತಿ ಪ್ರೇಮ ಅಂದರೆ ಸ್ವಲ್ಪ ದೂರನೇ ಇರ್ತಾರೆ. ಬಟ್ ಗ್ರಹಗಳ ಕಾಂಬಿನೇಷನ್ ಅವರ ಲೈಫಲ್ಲೂ ರೊಮ್ಯಾನ್ಸನ್ನು ತಂದುಕೊಡುತ್ತೆ. ಸೊ ಪ್ರೀತಿ ಅಂದ ತಕ್ಷಣ ಶುಕ್ರ 11ನೇ ಮನೆಯಲ್ಲಿದ್ದಾರೆ. ರೊಮ್ಯಾನ್ಸ್ ಅಂದ ತಕ್ಷಣ ಇಲ್ಲಿ 5ನೇ ಮನೆ, ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು 5ನೇ ಮನೆ. ಶುಕ್ರ 11ನೇ ಮನೆಯಿಂದ 7ನೇ ದೃಷ್ಟಿಯನ್ನು ಇಲ್ಲಿ ಕೊಡ್ತಾರೆ, ಸಿಂಹರಾಶಿಯ ಮೇಲೆ ಕೊಡ್ತಾರೆ. ಸೊ ಶುಕ್ರನ ಜೊತೆ ರಾಹು ಇದು ಏನು ಮಾಡುತ್ತೆ ಅಂದರೆ ಬೇರೆ ಥರದ ಆಸಕ್ತಿಗಳನ್ನು ಜಾಸ್ತಿ ಮಾಡುತ್ತೆ. ಸಂಗಾತಿಯ ಸಾಂಗತ್ಯ ಬೇಕನ್ನಿಸುತ್ತೆ, ರೊಮ್ಯಾನ್ಸಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಇದಲ್ಲದೇ ಹೊರಗಡೆನೇ ಸಂಬಂಧ ಅಂದರೆ ಅನೈತಿಕ ಸಂಬಂಧದ ಕಡೆಯೂ ಆಸಕ್ತಿ ಹೆಚ್ಚಾಗುತ್ತೆ. ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಮುಂದುವರಿಬೇಕು ಅಂದ್ರೂ ಕೇತು ಏನು ಮಾಡ್ತಾರೆ, ಬೇಡ, ಸ್ಟಾಪ್, ಮಾಡಬೇಡ ಅಂತ ಮನಸ್ಸಲ್ಲಿ ಏನೋ ಒಂದು ಹೇಳ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಸ್ಟಾಪ್ ಆಗುತ್ತೆ. ಅದೇ ರೀತಿ ಬ್ರೇಕಪ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ತಿಂಗಳು ಏನಾದರೂ ನೀವು ನನಗೆ ಈ ಪ್ರೀತಿ ಪ್ರೇಮದ ವಿಚಾರಗಳು ಬೇಡ ಅಂತೇಳಿ ಬ್ರೇಕಪ್ ಮಾಡ್ಕೊಳಕ್ಕೆ ಹೋದರೆ ಖಂಡಿತ ಅದು ಹಾಳಾಗುತ್ತೆ. ಆಮೇಲೆ ಈ ಯಾವುದೋ ಹೊಸ ಸಂಬಂಧವನ್ನು ನೋಡಿಕೊಂಡು ಹಳೆಯ ಸಂಬಂಧವನ್ನು ಮುರ್ಕೊಳಕ್ಕೆ ಹೋಗ್ಬಿಡಿ, ಅದು ಕೂಡ ನಿಮಗೆ ನಷ್ಟ ಕೊಡುತ್ತೆ. ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಶುಕ್ರ ಮತ್ತು ರಾಹು ಕಾಂಬಿನೇಷನಿಂದ ನಿಮಗೆ ಏನು ಬೆನಿಫಿಟ್ಸ್ ಅಂದರೆ ಪಾರ್ಟಿ, ಮೋಜು, ಮಸ್ತಿ, ಎಂಟರ್ಟೈನ್ಮೆಂಟ್ ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ. ಆ ತಿಂಗಳನ್ನ ಆ ವಿಚಾರದಲ್ಲಿ ಎಂಜಾಯ್ ಮಾಡಿ. ಬಟ್ ಈ ಥರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರೀತಿ ಪ್ರೇಮದ ಸಂಬಂಧವನ್ನು ಹಾಳು ಮಾಡ್ಕೊಳ್ಬೇಡಿ. ಅನೈತಿಕ ಸಂಬಂಧದ ಕಡೆ ಗಮನ ಕೊಡಬೇಡಿ, ಮಾನಹಾನಿ ಆಗ್ಬೋದು. ಇನ್ನು ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ನೋಡೋದಾದರೆ, ಸೊ 6ನೇ ಮನೆ, 7ನೇ ಮನೆ, 8ನೇ ಮನೆ ಹಾಗೂ 12ನೇ ಮನೆಯನ್ನು ನೋಡ್ತೀವಿ. 6ನೇ ಮನೆಯಲ್ಲಿ ನಮ್ಮ ಶತ್ರು, 7ನೇ ಮನೆ ತೀರ್ಪು, 8ನೇ ಮನೆ ಸಂಕಷ್ಟಗಳು, ಇದು ತಲೆದಂಡ. ಈಗ 6ನೇ ಮನೆ ಅಂತ ತಗೊಂಡಾಗ 6ನೇ ಮನೆಯಲ್ಲಿ ಮಂಗಳನ ದೃಷ್ಟಿ ಇದೆ. ಸೊ ನೀವು ಶತ್ರು ಮೇಲೆ ಸ್ವಲ್ಪ ಅಗ್ರೆಸಿವ್ ಆಗಿ ಮುಂದುವರಿತೀರ. ಲೈಕ್ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಇದೆ ನಿಮ್ಮ ಶತ್ರುಗಳ ಮೇಲೆ. ಇನ್ನು 7ನೇ ಮನೆಗೆ ಬಂದಾಗ ಬೃಹಸ್ಪತಿಗಳ ದೃಷ್ಟಿ ಇದೆ. ತೀರ್ಪು ಎಲ್ಲೋ ಒಂದು ಕಡೆ ನಿಮ್ಮ ಕಡೆ ಬರೋ ಥರ ನಿಮಗೆ ಕಾಣಿಸುತ್ತೆ ಅಷ್ಟೇ, ಬಟ್ ಬರಲ್ಲ. ಯಾಕೆ ಬರಲ್ಲ ಅಂದರೆ 12ನೇ ಮನೆಯಲ್ಲಿ ಶನಿ ಮಹಾತ್ಮರಿದ್ದಾರೆ. ಸ್ವಲ್ಪ ಸ್ಲೋ ಪ್ರೊಸೆಸ್, ಮುಂದೆ ಹೋಗ್ಬೋದು. ಬಟ್ ನಿಮ್ಮ ಕಡೆನೇ ಫೇವರಬಲ್ ಆಗಿದೆ ಕಾನೂನಿನ ವಿಚಾರಗಳು. ಇನ್ನು ಸಂಕಷ್ಟ ತರುವಂತಹ ವಿಚಾರಗಳು ಏನೂ ಇಲ್ಲ, ಯಾಕೆಂದರೆ 8ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಹಾಗಾಗಿ ಕಾನೂನಿನ ವಿಚಾರಗಳಿಗೆ ಸಂಕಷ್ಟಗಳಿಲ್ಲ. ಆದರೆ ತುಂಬ ದೊಡ್ಡ ಮಟ್ಟದ ಗೆಲುವು ಫೆಬ್ರವರಿಯಲ್ಲಿ ಸಿಗುತ್ತಾ? ನೋ, ಸಿಗಲ್ಲ. ಬಟ್ ಗೆಲುವಿನ ಸೂಚನೆಗಳು ಸಿಗ್ತವೆ. ಯಾಕೆಂದರೆ ಗುರುವಿನ ದೃಷ್ಟಿ ತುಲಾರಾಶಿ ಮೇಲೆ ಇರೋದರಿಂದ ಸೂಚನೆಗಳು ಸಿಗ್ತದೆ. ಇನ್ನು ಶತ್ರುಗಳ ಮೇಲೆ ವಿಜಯ ಸಾಧಿಸೋದಕ್ಕೆ ನಿಮಗೆ ಮಂಗಳನ ಸಪೋರ್ಟ್ ಇದೆ. ಅಂದರೆ ಸ್ವಲ್ಪ ನೀವು ಒಂದು ಹಂತ ಮೇಲೆ ಹೋಗಿರ್ತೀರ ಫೆಬ್ರವರಿ ತಿಂಗಳಲ್ಲಿ. ತೀರ್ಪು ಮುಂದಿನ ದಿನಗಳಲ್ಲಿ ನಿಮ್ಮ ಪರವಾಗಿ ಬರಬಹುದು. ಅದು ಗ್ರಹಗಳ ಕಾಂಬಿನೇಷನ್ ಆಮೇಲೆ ಲೆಕ್ಕಾಚಾರ ಹಾಕೋಣ. ಒಟ್ಟಾರೆ ಕಾನೂನಿನ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಫೇವರಬಲ್ ಆಗಿದೆ. ಬಟ್ ಜಯ ಅಂತ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅದು ಹೀಗಿಲ್ಲ, ಬಟ್ ಅದರ ಸೂಚನೆ ಕಾಣಿಸುತ್ತೆ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಮೇಷರಾಶಿಯವರಿಗೆ ಫೆಬ್ರವರಿ 2026ರಲ್ಲಿ ಒಂದು ಜನರಲ್ ಪ್ರಿಡಿಕ್ಷನ್. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದವ್ರಿಗೆ ಹೇಗಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸ್ಪೆಷಲಿ ರಾಜಕಾರಣಿಗಳು, ವಕೀಲರು, ಸರ್ಕಾರಿ ಅಧಿಕಾರಿಗಳು, ಮತ್ತು ಪ್ರೈವೇಟ್ ಎಂಪ್ಲಾಯೀಸ್, ಗೃಹಿಣಿಯರು, ಹಿರಿಯ ನಾಗರಿಕರು, ರೈತರು. ಸೊ ಆಯಾ ಕ್ಷೇತ್ರಕ್ಕೆ ಬೇರೆ ಬೇರೆ ಮನೆಗಳು ಬರ್ತವೆ, ಹಾಗೆ ನೋಡಬೇಕು. ಯಾಕೆಂದರೆ ರಾಜಕಾರಣಿಗಳು ಅಂತ ಬಂದಾಗ ಅಧಿಕಾರ ಸ್ಥಾನ ಬಂದು 10ನೇ ಮನೆ, 11ನೇ ಮನೆ ಬಂದಾಗ ಅದು ಜನಬೆಂಬಲ, ಶತ್ರುಗಳ ಮೇಲೆ ಜಯ ಸಾಧಿಸಬೇಕು ಅಂದರೆ ಅದು 6ನೇ ಮನೆ, ಮತ್ತು ನಾವು ಏನು ರಾಜಕೀಯದಲ್ಲಿ ಸುಖವಾಗಿ ಜೀವನ ಮಾಡ್ತಾ ಇದ್ದೀವ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅದು 4ನೇ ಮನೆ ಆಗ್ತದೆ. ಅದೇ ರೀತಿ ವಕೀಲರ ಬಗ್ಗೆ ನಾವು ಸ್ಪೆಷಲಾಗಿ ಹೇಳಬೇಕಂದ್ರೆ 2ನೇ ಮನೆ ವಾಕ್ಸ್ಥಾನ, 6ನೇ ಮನೆ ಶತ್ರುಸ್ಥಾನ, 10ನೇ ಮನೆ ಕರ್ಮಸ್ಥಾನ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅಲ್ಲಿರುವ ಗ್ರಹಗಳು ಮತ್ತು ದೃಷ್ಟಿಗಳ ಲೆಕ್ಕಾಚಾರದಲ್ಲಿ ಹೇಗೆಲ್ಲ ಫೆಬ್ರವರಿ ತಿಂಗಳು ಸಿಗುತ್ತೆ ಅನ್ನೋದನ್ನು ಹೇಳ್ಬೋದು. ಇದೇ ರೀತಿ ಬೇರೆ ಬೇರೆ ಕ್ಷೇತ್ರದವ್ರಿಗೂ ಕೂಡ ನಾವು ಲೆಕ್ಕಾಚಾರ ಹಾಕ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳು ಕವರ್ ಆಗ್ತದೆ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ವೆರಿ ಮಚ್.